ಬೇಕು ನಾನಿನಗೆ ಕಣ್ಣ ಮುಂದೆ ಬಂದು ನಿಂತ ಪ್ರೀತಿ ದೇವತೆ ನೋವನೆಲ್ಲ ನೀಗುವಂಥ ಆಪ್ತ ಸ್ನೇಹಿತೆ ಮಮತೆ ಧಾರೆ ಎರೆಯುವಂಥ ಮಾತೆ ಯಾರೇ ನೀನು ನನ್ನ ಪಾಲಿನ ಭಾಗ್ಯದಾತೆ ನೀನೊಂದು ಒಲವಿನ ಗಂಗೋತ್ರಿ ಸಾವಿತ್ರಿ 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 ಪ್ರತಾಪ್ ಬಾಸು ಕೆಟ್ಟವರಲ್ಲ, ಎಲ್ಲದನ್ನು ಬಿಟ್ಟು ಬರಕ್ಕೆ ತಯಾರವ್ರೆ. ಯಾರು ಏನೇ ಮಾಡಿದ್ರು ಪ್ರತಾಪ್ ಬಾಸ್ ವಿನುತಾ ಮದುವೆ ನಾನು ಮಾಡೇ ಮಾಡ್ತೀನಿ. ನೀನು ನಮ್ಮ ಜೊತೆ ಸಪೋರ್ಟ್ ಮಾಡ್ಕೊಂಡಿರೋ ಹಾಗಿದ್ರೆ ಇರೋ, ಇಲ್ಲ ಅಂದ್ರೆ ಹೋಯ್ತಾ ಇರೋ. ಏ ಮಗ, ನಿನ್ ಸಂಸಾರನ ನೀನ್ ಯಾಳು ಮಾಡ್ಕೊಳ್ಳೋದು ಯಾವ ನ್ಯಾಯ ಅಲ್ಲ. ಎಂಟಿನ ಮನೆ ಬಿಟ್ಟು ಹೋಗುವಂತಿದ್ಯಲ್ಲ ಅಂತ ತಪ್ಪೇನೆಲ್ಲ ಮಾಡೋಳು. ನಿನಗಿವೆಲ್ಲ ಗೊತ್ತಾಗಲ್ಲ, ಸುಮ್ಕಿರ್ತಾಯಪ್ಪಯ್ಯ. ಪ್ರೀತಿಗೆ ದ್ರೋಹ ಬಗ್ದವಳು ಇವಳು, ನಾಳೆ ನಮಗೆ. ಸಾವಿತ್ರಿ ಇಲ್ಲಿರೋದು ನನಗೊಂಚೂರು ಇಷ್ಟ ಇಲ್ಲ. ಹೋಗ್ತಾ ಇರ ಕೇಳೋ ಅವಳಿಗೆ. ತಂಗಿಗೆ ದ್ರೋಹ ಮಾಡ್ದವಳು ಕಣಪ್ಪಯ್ಯ, ನಾಳೆ ನಮ್ಮಿಬ್ಬರಿಗೆ ದ್ರೋಹ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅವಳಿಗೆ ಹೇಳು ಇಲ್ಲಿರ್ಬೇಡ ಅಂತ. ಹೋಯ್ತಾರ ಕೇಳೋ ಅಪ್ಪಯ್ಯ. ಏನವ ಇವೆಲ್ಲ? ಮನೆಗೆ ಮಗ ಬರ್ತದೆ, ನಂದಾದೀಪ ಆಯ್ತದೆ ಅಂತ ನಾನ್ ಅನ್ಕೊಂಡಿದ್ರೆ ಏನ್ ನಡೀತಾ ಇತ್ತಿಲ್ಲಿ? ಇದು ಯಾವುದಕ್ಕೂ ನಾನ್ ಕಾರಣ ಅಲ್ಲ ಮಾವ. ವೈಶಾಲಿ ಅವ್ರ ಮಗ ಪ್ರತಾಪ್ನ ವಿನುತಾ ಮದ್ವೆ ಆದ್ರೆ ಅಮ್ಮ ನೊಂದ್ಕೋತಾಳೆ. ಒಂದ್ ಹುಡುಗ ಹೋದ್ರೆ ಇನ್ನೊಂದು ಹುಡುಗ ಸಿಗ್ತಾನೆ. ತಾಯಿ ವಿಷಯದಲ್ಲಿ ಹಾಗಾಗತ್ತಾ? ತಾಯಿ ಮೊದ್ಲು, ಆಮೇಲೆ ತಂಗಿರು ಅಲ್ವಾ ಮಾವ? ಅದ್ ಇವ್ರಿಗೆ ಅರ್ಥ ಆಗ್ತಿಲ್ಲ. ಅಮ್ಮ ಅಂಗಡಿಗೆ ಹೋಗಿದ್ದಕ್ಕೆ ನಾನ್ ಕಾರಣ ಅಲ್ಲ, ಇವ್ರಿಗೆ ನೆನೆ ರಾತ್ರಿ ಫೋನ್ ಬಂದಿದ್ದೆ ಕಾರಣ. ಸರಿ ಬಿಡಿ ಮಾವ, ನಾನೇ ತಪ್ಪು. ಎಲ್ರೂ ಸರಿ, ಎಲ್ರೂ ಸರಿ. ಮುಂದಿನ ವಾರ ನನ್ನ ಮಗಳ ವಿನುತನ್ ಮದುವೆ. ನಿನ್ ಮಗನ್ನ ಹದ್ಬಸ್ತಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಈಗ ಅವನೇನ್ ಮಾಡ್ದ? ನನ್ನ ಮಗನ್ನ ಹದ್ಬಸ್ತಲ್ಲೇ ಬೆಳೆಸಿದ್ದೀನಿ. ಅವನ್ಗೊಂದು ಹುಡುಗಿನ ನೋಡಿದ್ದೀನಿ. ನಿನ್ ಮಗಳೇ. ನನ್ನ ಮಗಳ ಬಗ್ಗೆ ಮಾತಾಡ್ಬೇಡ ನೀನು. ಎಲ್ಲಂದ್ರೆ ಅಲ್ಲಿ ಬಂದು ನನ್ನ ಮಗಳನ್ನ ಭೇಟಿ ಮಾಡ್ತಿರೋದು ನಿನ್ನ ಮಗನೇ. ವಿನುತಾ ಮದುವೆ ಆಗೋ ಹುಡುಗನ ಜೊತೆ ಬಟ್ಟೆ ತೆಗಿಯಕ್ ಹೋದ್ರೆ ಅಲ್ಲಿಗೂ ಬಂದಿದ್ದಾನೆ ನಿನ್ ಮಗ. ಮರ್ಯಾದೆ ಬೇಡವಾ? ಆ ಹುಡುಗ ಏನ್ ತಿಳ್ಕೊಳ್ಳಲ್ಲ. ಸತ್ರು ನಿಮ್ಮನೆ ಸಂಬಂಧ ನಾನು ಬೆಳೆಸೋದಿಲ್ಲ, ತಿಳ್ಕೊ. ಇದೇ ಕೊನೆ. ಇನ್ನು ಮುಂದೆ ಫೋನ್ ಮಾಡೋದು, ಮನೆ ಹತ್ರ ಬರೋದು ಎಲ್ಲ ಇಟ್ಕೊಂಡ್ರೆ ಚುಡಾಯಿಸ್ತಾ ಇದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಹುಷಾರ್. ಪ್ರತಾಪ್, ಪ್ರತಾಪ್. ಏನಾಯ್ತು ಮಮ್ಮಿ? ಯಾಕೆ ಕಿಚ್ಕೋತಿದ್ಯಾ? ನಡಿ ನಡಿ ಹೋಗೋಣ. ಎಲ್ಲಿಗೆ? ನಾನ್ ನೋಡಿರೋ ಹುಡುಗಿ ಜೊತೆನಲ್ಲಿ ನಾಳೆನೆ ನಿನ್ ಮದ್ವೆ. ಆಗಲ್ಲ. ಯಾಕೆ ಹೋಗಿದ್ದೆ ವಿನುತನ್ ಹಿಂದೆ? ನನಗೂ ಅವ್ರ ಅಮ್ಮಂಗೂ ಆಗಲ್ಲ ಅಂತ ಗೊತ್ತು ತಾನೆ? ಬಂದಾಗ ಮಾತಾಡ್ತಾ ಇದ್ದಾಳೆ ಫೋನ್ ಮಾಡಿ. ಯಾಕೆ ಹೋಗಿದ್ದೆ ಅವಳು ಹಿಂದೆ ಅಂದೆ? ನಮ್ಮಿಬ್ರು ರಿಲೇಶನ್ಶಿಪ್ ಏನು ಅಂತ ನಿನ್ಗೆ ಗೊತ್ತಿಲ್ವಾ? ಬೇಕಾಗಿಲ್ಲ, ಮರ್ತು ಬಿಡ್ಬೇಕು ಅವಳನ್ನ. ಅದಕ್ಕೆ ನಾನು ಇನ್ನೊಂದು ಹುಡುಗಿನ ನೋಡಿರೋದು. ಅವಳು ಫೋನ್ ಮಾಡಿದ್ರೆ ಮಾತಾಡಕ್ಕಾಗಲ್ಲ ನಿನ್ಗೆ. ವಿನುತಾ ಎಲ್ಲಿ ಹೋಗ್ತಾಳೋ ಅವಳ ಹಿಂದೆ ಸುತ್ತಾ ಇದ್ಯಾ? ಇಷ್ಟ ಇಲ್ದಿದ್ದವ್ರ ಜೊತೆ ಮಾತಾಡಕ್ ಆಗಲ್ಲ. ನಾನ್ ನೋಡಿರೋ ಹುಡುಗಿ ಜೊತೆನಲ್ಲೇ ನಿನ್ ಮದ್ವೆ. ಆಗಲ್ಲ ಆಗಲ್ಲ ಆಗಲ್ಲ. ಅದ್ ಹೇಗಾಗಲ್ಲ ನಾನು ನೋಡ್ತೀನಿ. ಆ ವಿಕ್ರಮ್ ಫೋನ್ ನಂಬರ್ ಕೊಡು. ಇವತ್ತೆಲ್ಲಾನು ಫೋನ್ ಮಾಡಿ ಹೇಳ್ತೀನಿ. ಹಿಂಗ್ ಸುಮ್ಮನೆ ಇದ್ರೆ ಆಗಲ್ಲ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಏನಂತೆ ಅವಳ ಪ್ರಾಬ್ಲಮ್? ಸುಮ್ಮನೆ ಇರಕ್ಕಾಗಲ್ವಂತ ಅವಳಿಗೆ? ಅಮ್ಮನ ಜೊತೆ ಸೇರ್ಕೊಂಡು ನನ್ನ ಜೀವನನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾಳ ಅವಳು.
ಇವತ್ತೆಲ್ಲ ನಾನ್ ಅನ್ಕೊಂಡಾಗೆ ನಡೀತಿತ್ತು ಕಣೆ. ಅಷ್ಟ್ರಲ್ಲಿ ಅಮ್ಮನ್ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲಾನು ಹಾಳು ಮಾಡ್ಬಿಟ್ಲು. ಈ ಜನ್ಮದಲ್ಲಿ ಅವಳ ಮುಖ ನೋಡಲ್ಲ ನಾನು. ಸಾವಿತ್ರಿ ಅಕ್ಕನ್ ಬೈಬೇಡ್ವೆ. ನೀನು ಅವಳ ಗುಂಪಿಗೆ ಹೋಗಿ ಸೇರ್ಕೋ. ನಿನ್ನೆ ರಾತ್ರಿ ಅಮ್ಮನ ಮೊಬೈಲಿಂದ ಸತ್ಯಭಾವಂಗ್ ಫೋನ್ ಮಾಡಿದ್ದೆ. ಅಕ್ಕ ಫೋನ್ ಮಾಡಿ ಕೇಳಿದಾಳೆ, ಯಾಕಮ್ಮ ರಾತ್ರಿ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದೆ ಅಂತ. ಆಗ ಅಮ್ಮಂಗೆ ಅನುಮಾನ ಬಂದಿದೆ. ಇದ್ರಲ್ಲಿ ಸಾವಿತ್ರಿ ಅಕ್ಕನ್ ತಪ್ಪೇನೂ ಇಲ್ಲ. ಇಲ್ಲ ಕಣೆ, ಅವಳಿಗೆ ನನ್ ಮೇಲೆ ಹೊಟ್ಟೆ ಉರಿ. ನಾನು ಪ್ರತಾಪ್ ಮದ್ವೆ ಆಗಿ ಚೆನ್ನಾಗಿದ್ಬಿಡ್ತೀವಿ ನೋಡು. ಅದಕ್ಕೆ ನಮ್ಮಿಬ್ರು ಮಧ್ಯೆ ಬಂದು ನಿಂತಿದ್ದಾಳವಳು. ಯಾರು ಏನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ, ನನ್ನ ಪ್ರತಾಪ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಮಾಧಾನ ಮಾಡ್ಕೊಳೆ. ಬಟ್ಟೆ ಅಂಗಡಿ ಹತ್ರ ಪ್ರತಾಪ್ ಭಾವ ಬಂದಿದ್ರಿಂದ ಅಮ್ಮ ಈಗ ಇನ್ನೂ ಹುಷಾರಾಗಿರ್ತಾಳೆ. ಅಮ್ಮನ್ನ ಉಪಾಯ ಮಾಡಿ ಗೆಲ್ಬೇಕು. ಅಮ್ಮನ್ ಗೆದ್ರೆ ಮಾತ್ರ ನೀನು ಪ್ರತಾಪ್ ಭಾವ ಒಂದಾಗಕ್ಕಾಗೋದು. ಅದೆಲ್ಲ ಆಗತ್ತೇನೆ. ಇನ್ನೊಂದು ವಾರದಲ್ಲಿ ಮದ್ವೆ ಅಂತಿದ್ದಾಳಮ್ಮ. ಅಕ್ಕ, ವಿಕ್ರಮ್ ಇನ್ನೊಂದ್ಸಲ ಹೇಗೋ ಬರ್ತಾರೆ. ಬಂದಾಗ ಆಚೆ ಹೋಗೋಣ ಅಂತ ಹೇಳು. ವಿಕ್ರಮ್ಗೆ ನಿನ್ನ ಪ್ರತಾಪ್ ಭಾವನ ವಿಷಯ ಎಲ್ಲ ಹೇಳ್ಬಿಡು. ಅದೊಂದೇ ಸರಿಯಾದ ದಾರಿ. ಎಲ್ಲ ನಾನು ಅನ್ಕೊಂಡಂಗೆ ಆಗಿದ್ರೆ ಇಷ್ಟೊತ್ತಿಗೆ ವಿನುತನ ಎತ್ತಾಕೊಂಡ್ಬಂದು ನಾನು ಮದುವೆ ಮಾಡ್ಕೋತಿದ್ದೆ. ಎಲ್ಲ ಹಾಳಾಗೋಯ್ತು. ಎಲ್ಲ ಆಗಿದ್ದ ಆ ಸಾವಿತ್ರಿಯಿಂದ. ಸಾವಿತ್ರಿ, ನೀನ್ ನನ್ನ ಕೆನ್ನೆಗೆ ಹೊಡೆದಿದ್ದನ್ನ ನಾನಿನ್ನೂ ಮರ್ತಿಲ್ಲ. ನಾನಿದು ಮರ್ತಿಲ್ಲ. ಬಾಸ್, ಆ ಸಾವಿತ್ರಿ ವಿಷಯ ನನಗ್ ಬಿಡಿ. ನೀವು ವಿನುತನ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ ಸಾವಿತ್ರಿನ ಹೇಗ್ ಬಗ್ಬಡಿಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋ ನೋ ಸ್ವಾತಿ, ಆ ಸಾವಿತ್ರಿ ಅವಮಾನ ಮಾಡಿರೋದು ನನಗೆ. ಆ ಸೇಡನ್ನ ನಾನೇ ತೀರಿಸ್ಕೋಬೇಕು. ನನ್ನ ಹೆಲ್ಪ್ ತಗೊಳ್ಳಿ ಬಾಸ್. ನಿಮ್ ಜೊತೆ ನಾನಿರ್ತೀನಿ, ಟೆನ್ಷನ್ ಆಗ್ಬೇಡಿ. ಪ್ಲೀಸ್ ಸ್ವಾತಿ, ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಬಟ್ಟೆ ಅಂಗಡಿಗೆ ನೀವೇ ಹೋಗಿ ಪ್ಲಾನ್ ಮಾಡಿ ಸಿಕ್ಕಾಕೊಂಡ್ರಿ. ನಾನಾಗಿದ್ದಿದ್ರೆ ಖಂಡಿತ ಹೋಗ್ತಿರ್ಲಿಲ್ಲ. ಇಲ್ಲ, ಆ ವಿನುತ ನನಗೆ ಸಿಗ್ಬೇಕು. ನಾನೇ ಅವಳನ್ನ ಮದುವೆ ಆಗ್ಬೇಕು. ಹಾಗಾದ್ರೆ ನನ್ ಮರ್ತ್ಬಿಡ್ತೀರಾ ಬಾಸ್? ಈ ಮದುವೆನೇ ಒಂದು ನಾಟಕ. ನಾನು ಸೇಡ್ ತೀರಿಸ್ಕೊಬೇಕು. ಓ ಸತ್ಯ, ಹೇಳು ಸತ್ಯ. ಬಸು, ಅಳ್ತಾ ಇದ್ದೀರಾ? ಮತ್ತಿನ್ನೇನು ಸತ್ಯ, ವಿನುತ ಸಿಕ್ಕಿದ್ಲು. ಮುಂದೆ ಹೇಗೆ ಏನು ಎತ್ತ ಅಂತ ತಿಳ್ಕೊಂಡು ಎಲ್ಲ ಪ್ರಿಪೇರ್ ಆಗೋಣ ಅನ್ನೋಷ್ಟೊತ್ತಿಗೆ ಅವ್ರ ಅಮ್ಮ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಯಾಕೆ ಸತ್ಯ ನಮ್ಗೆ ಹೀಗೆ ಅನ್ಯಾಯ ಆಗ್ತಿದೆ? ನಾವೇನ್ ಅನ್ಯಾಯ ಮಾಡಿದ್ದೀವಿ ಹೇಳು? ಎಲ್ಲ ಲವ್ ಸ್ಟೋರಿಲು ವಿಲನ್ ಇದ್ದೇ ಇರ್ತಾರೆ ಬಾಸು. ಟೆನ್ಷನ್ ಬಿಟ್ಟಾಕಿ. ನಾನು ವಿನುತ ದೂರ ಆಗಲ್ಲ ಅಲ್ವಾ ಸತ್ಯ? ನಮ್ಮ ತಾಯಣಿಗೂ ಇಲ್ಲ ಬಾಸು. ನೀವು ತಕ್ಷಣ ಹೊರಟು ಬನ್ನಿ. ನಮ್ಮ ಮಾಮೂಲು ಜಾಗದಲ್ಲಿ ಇಲ್ಲೇ ಕಾಯ್ತಿರ್ತೀನಿ. ಎಲ್ಲ ಇಲ್ಲೇ ಮಾತಾಡೋಣ. ಸರಿ ಸತ್ಯ, ನಾನು ಈಗಲೇ ಬರ್ತೀನಿ. ಸರಿ ಬಾಸು. ಸತ್ಯ ರಂಜಿತಾ, ನಾನ್ ವಿನೂತನ್ ಮದ್ವೆ ಆಗೋದನ್ನೇ ಕಾಯ್ತಾ ಇದ್ದಾರೆ.
ಈಗ ಹೋಗಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಸತ್ಯ, ಬಸ್ಸು ನೀವ್ ಹಿಂಗ್ ಕಣ್ಣೀರ್ ಹಾಕೊಂಡು ಧೈರ್ಯ ಗೆಟ್ರೆ ವಿನೂತನ್ ಕತೆ ಹೆಂಗೆ? ಇನ್ನೇನ್ ಮಾಡ್ಲಿ ಸತ್ಯ, ಮನೆಗೆ ಹೋದ್ರೆ ಮಮ್ಮಿ ಕಾಟ, ವಿನೂತಗೂ ಫೋನ್ ಮಾಡಿ ಮಾತಾಡಕ್ ಆಗ್ತಾ ಇಲ್ಲ, ಅವಳನ್ನ ಮೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ ಇವರು. ಅದಕ್ಕೆ ವಿನೂತ ಬಂದಿದ್ದಾಳ? ಇಲ್ಲ, ನನ್ನ ಮೈಂಡಿಗೆ ಒಂದು ಪ್ಲಾನ್ ಹೊಳೆದಿದೆ. ಏನು? ಬಿಡಲ್ಲ ನಮ್ಮ ಅತ್ತೆಯವರು, ಹದ್ದು ಕಾದಂಗ್ ಕಾಯ್ತಿದ್ದಾರೆ ವಿನೂತನ. ಇವತ್ತು ಆ ಹುಡುಗನ ಜೊತೆ ಬಟ್ಟೆ ಅಂಗಡಿ ಕಳ್ಸಿದಾರೆ ಅಂದ್ಮೇಲೆ ಇನ್ನೊಂದು ವಾರದಲ್ಲಿ ಆ ವಿಕ್ರಮ್ ಜೊತೆ ಮದುವೆ ಮಾಡ್ತಾರೆ. ಪ್ರಾಮಿಸ್ ಮಾಡಿದ್ದೆ ಫ್ರೆಂಡ್ಶಿಪ್ ಮೇಲೆ ವಿನೂತನ್ ನನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದೀಯ. ನಾನು ಪ್ರಾಮಿಸ್ನ ಮರ್ತಿಲ್ಲ, ಬಗೆಹರಿಸ್ಕೊಂಬಿಡಿ ಇದನ್ನ. ಹೇಗೆ? ವಿನೂತನ ಎತ್ತಾಕೊಂಡೋಗಿ ಮದುವೆ ಆಗ್ಬಿಡಿ. ಅದೇ ಸರಿ, ಕಾಯ್ತಿದ್ರೆ ಕಾಯ್ತಾನೆ ಇರ್ಬೇಕಾಯ್ತದೆ. ನೀವು ವಿನೂತ ಎಲ್ಲರೂ ದೂರ ಹೋಗಿ ಮದುವೆ ಆಗ್ಬಿಡಿ, ಓಡೋಗ್ಬಿಡಿ ಬಸ್ಸು. ಅಲ್ಲ ಸತ್ಯ, ಹೇಗೆ ಓಡೋಗಿ ಮದುವೆ ಆಗಕ್ಕೆ ಆಗತ್ತೆ ಹೇಳು? ನನಗೆ ಕೆಟ್ಟವನಾಗೋದಿಕ್ಕೆ ಇಷ್ಟ ಇಲ್ಲ ಸತ್ಯ. ಮತ್ತಿನ್ನೇನ್ ಮಾಡ್ತೀರಾ ಬಾಸು? ವಿನೂತನ್ ಸಿಗಂಗಿಲ್ಲ, ಮಾತಾಡಂಗಿಲ್ಲ, ಇನ್ನೊಂದು ವಾರದಲ್ಲ ಒಂದು ಮದುವೆ, ಗೊತ್ತಾಯ್ತಾ? ಓಡೋಗಿ ಬಾಸು, ಮದುವೆ ಆಗ್ಬಿಡಿ. ಸತ್ಯ, ವಿನೂತ ಮಮ್ಮಿ ಕೋಪ ಇರೋದು ನಮ್ಮ ಅಮ್ಮನ ಮೇಲೆ. ಅವ್ರನ್ನ ಆದಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಾಗ್ಲಿಲ್ಲ ಅಂದ್ರೆ ನೀನು ಹೇಳ್ದಾಗೆ ಮಾಡೋಣ. ಅಮ್ಮ, ನಮಸ್ತೆ ಅಂಕಲ್. ಏನ್ ಬಂದಿದ್ದು? ಮಾತಾಡ್ಬೇಕಾಗಿತ್ತು. ಯಾರ ಹತ್ರ? ನಿಮ್ಮ ಹತ್ರನೇ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ಹೋಗ್ಬಹುದು. ಅಂಕಲ್ ಪ್ಲೀಸ್ ಒಂದು ನಿಮಿಷ ನನ್ನ ಮಾತು ಕೇಳಿ. ಯಾರ ಮಾತನ್ನು ಕೇಳೋದಕ್ಕೆ ನಾನು ತಯಾರಾಗಿಲ್ಲ ಅಂತ ಹೇಳಿದ್ನಲ್ಲ, ಹೋಗಬಹುದು. ಯಾರ ಜೊತೆ ಮಾತಾಡ್ತೀವಿ? ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ವಿನೂತ ಹತ್ರ ಮಾತಾಡ್ಕೊಂಡು. ಕಳಿಸ್ರಿ ಇವನ ಆಚೆಗೆ. ಹಲೋ, ನನ್ನ ಮಗಳಿಗೆ ಮದುವೆ ಗೊತ್ತಾಗಿದೆ, ಹುಡುಗ ವಿಕ್ರಮ್ ಅಂತ. ಇಂಥ ಸಮಯದಲ್ಲಿ ಇಲ್ಲೆಲ್ಲ ಬರೋದು ತಪ್ಪಾಗುತ್ತೆ. ಒಳ್ಳೆ ಮಾತಿನಲ್ಲಿ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ಅಂಕಲ್, ನೀವು ತಪ್ಪು ಮಾಡ್ತಾ ಇದ್ದೀರಾ. ವಿನೂತ ನಾನು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ದೀವಿ, ಪ್ರೀತಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಬಲವಂತವಾಗಿ ನೀವು ಅವಳನ್ನ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತಿರೋದು ಸರಿ ಇಲ್ಲ. ಬೇಕಿದ್ರೆ ವಿನೂತನೇ ಕೇಳಿ. ವಿನೂತ, ವಿನೂತ, ಪ್ರತಾಪ್, ನೀನಾದ್ರೂ ಹೇಳು ನಿಮ್ಮ ಅಪ್ಪ ಅಮ್ಮಗೆ ನೀನ್ ನನ್ನ ಎಷ್ಟು ಇಷ್ಟಪಡ್ತಾ ಇದೀಯ ಅಂತ. ಅಂಕಲ್, ಆಂಟಿ, ನಾನು ಇಲ್ಲಿಗೆ ಬಂದಿರೋದೇ ವಿನೂತನ ನನಗೆ ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ. ವಿನೂತ ನನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆಂಟಿ ಪ್ಲೀಸ್, ನಮ್ಮಮ್ಮ ತಪ್ಪು ಮಾಡಿದರೆ ಒಪ್ಕೋತೀನಿ, ಹಾಗಂತ ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಆಂಟಿ ಪ್ಲೀಸ್. ವಿನುತಾ, ನೀನ್ ಯಾರು ಹೊರಗೆ ಬರೋದು ಕೇಳಿದ್ದು? ಹೋಗೋಳ್ಗೆ ಯಾಕೆ ಅವಳಿಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಅವಳನ್ನ ಮಾತಾಡೋದಿಕ್ ಬಿಡಿ. ಅವಳು ನನ್ನ ಮಗಳು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಅಂಕಲ್, ಪ್ಲೀಸ್ ಅಪ್ಪ,
ಪ್ಲೀಸ್ ಅಮ್ಮ ಕೇಳಿ ಅಪ್ಪ ಪ್ಲೀಸ್ ಅಪ್ಪ ಪ್ಲೀಸ್ ವಿನುತಾ ಇಲ್ದೆ ಬದುಕಿರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವಿನುತಾ ಇಲ್ದೆ ಬದುಕಿ ನನ್ನ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ನೀ ಅಂಕಲ್ ಅಮ್ಮಂಗ್ ನೀವಾದ್ರೂ ಹೇಳಿ, ಹಳೆದನ್ನೆಲ್ಲ ಮರೆತು ನನ್ನ ವಿನುತನ ಒಂದ್ ಮಾಡಿ ಅಂತ ನೀವಾದ್ರೂ ಹೇಳಿ. ಪ್ರತಾಪ್, ನಾನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಹೇಳಿಮ್ಮ, ವಿನುತಾಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ, ಹೇಳಿ. ನೀನು ವಿನುತನ ನಿಜವಾಗ್ಲೂ ಪ್ರೀತಿಸಿದ್ದೆ ಆದ್ರೆ ಅವಳನ್ನ ಮರ್ತು ಬಿಡು. ಇದು ಒಂದು ಮಾತು ಬಿಟ್ಟು ಬೇರೆ ಏನ್ ಬೇಕಿದ್ರು ಕೇಳಿಮ್ಮ, ನಡ್ಸ್ಕೊಡ್ತೀನಿ. ವಿನುತಾನು ನನ್ನ ದೂರ ಮಾಡಬೇಡಿ. ನೀನ್ ಕಾಲಿಗೆ ಬಿದ್ದ ತಕ್ಷಣ ನಿನ್ನ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹಳೆದನ್ನೆಲ್ಲ ನಾನು ಯಾವತ್ತೂ ಮರೆಯೋದು ಇಲ್ಲ. ಅಡ್ಡಿ ಪ್ಲೀಸ್, ಅಡ್ಡಿ ನನ್ನ ಮಾತು ಕೇಳಿ. ಪ್ರತಾಪ್, ಹೇಳು ಮೇಲೆ ಹೇಳು ಮುಂದೆ ಪ್ಲೀಸ್.